सीमा भागातील संकेश्वर येथील समुदाय आरोग्य केंद्रात डॉक्टर आणि स्टाफ नर्सच्या अनेक पदे रिक्त असल्याने रुग्णांना योग्य उपचार मिळत नाहीत. परिणामी संकेश्वर येथील सरकारी रुग्णालय अक्षरशः ओस पडले. अलीकडे संकेश्वरच्या सरकारी रुग्णालयाला उच्च स्तरावर नेऊन 50 खाटांची वाढ करण्यात आली असली तरी मुख्य वैद्यकीय अधिकारी, स्त्री रोगतज्ञ, बालरोगतज्ञ आदी महत्त्वाच्या पदांवर नियुक्ती नसल्यामुळे गरजू रुग्णांना खासगी रुग्णालयांचा आधार घ्यावा लागत आहे. रुग्णालयात केवळ 1-2 डॉक्टर कार्यरत असतानाही संकेश्वर परिसरातील विविध भागातून दररोज 300हून अधिक रुग्ण उपचारासाठी येतात. मात्र डॉक्टरांच्या कमतरतेमुळे योग्य उपचार मिळत नसल्याची तक्रार आहे. याशिवाय रुग्णालयातील इतर कर्मचारी रुग्णांशी योग्य वर्तन करत नसल्याचा आरोपही नागरिकांनी केलाय. ಮುಖ್ಯ ವೈದ್ಯಾಧಿಕಾರಿಗಳು ಯಾರು ಇಲ್ಲ. ಆ ಸ್ಥಾನ ಇವತ್ತು ಖಾಲಿ ಇದೆ. ಅದನ್ನು ಕೂಡ ಭರ್ತಿ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ ಹಲವಾರು ನರ್ಸ್ಗಳು ಬೇಕಾಗಿದ್ದಾರೆ. ನರ್ಸ್ಗಳು ಕೂಡ ಯಾರು ಇಲ್ಲ ಇಲ್ಲಿ. ಮತ್ತು ಸಮಸ್ಯೆಗಳು ಹೇಳ್ಬೇಕಂದ್ರೆ ಇಲ್ಲಿ ಯಾವುದೇ ಸಮಯಕ್ಕೆ ಬಂದ್ರು ಯಾವುದೇ ಸ್ಟಾಪ್ ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಇರುವುದಿಲ್ಲ. ಯಾವಾಗ ಬಂದ್ರು ಈ ಆಸ್ಪತ್ರೆ ಖಾಲಿನೇ ಕಾಣ್ತಾ ಇದೆ. ಆಮೇಲೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಸುತ್ತಲೂ ಇರುವಂತ 40 ಹಳ್ಳಿಗಳಿಂದ ಏನು ರೋಗಿಗಳು ಇಲ್ಲಿ ಬರ್ತಿದ್ರು ಆ ಸಂಖ್ಯೆ ಕೂಡ ಇವತ್ತು ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಸಮಸ್ಯೆಗಳ ಒಂದು ಸುರಿಮಳೆಯನ್ನ ಅವ್ರು ನೋಡಿ ಇಲ್ಲಿ ಬರೋದನ್ನ ಬಂದ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದು ಈ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರೋದನ್ನ ಬಂದ್ ಮಾಡಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಒಳಗಡೆ ಹೋಗಿ ಒಂದ್ಸಲ ಒಳಗಡೆ ಹೋಗಿ ನೋಡಿದ್ರೆ ತುಂಬಾ ಏನು ಒಂದು ಶೌಚಾಲಯ ಕೂಡ ಒಂದೇ ಶೌಚಾಲಯನ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಒಂದೇ ಶೌಚಾಲಯ ಮಾಡಿದ್ದಾರೆ. ಯಾರಾದರೂ ಲೇಡೀಸ್ ಒಳಗಡೆ ಹೋಗಿದ್ರೆ ಪುರುಷರು ಕೂಡ ಅದೇ ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಇವತ್ತು ಇಲ್ಲಿ ಈ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಇರುವಂತ ಸಮಸ್ಯೆಗಳನ್ನ ಪರಿಹರಿಸಬೇಕು ಮತ್ತು ಇಲ್ಲಿರುವಂತ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಯಾವ್ಗಳು ಇಲ್ಲಿ ಯಾವ ತರ ಬರ್ತಾ ಇದ್ರು ಅದೇ ತರ ಬರುವಂತ ಆಗ್ಬೇಕು. ಇದನ್ನ ನಾವು ಆರೋಗ್ಯ ಇಲಾಖೆ ಅವರು ಎಚ್ಚರಿಕೆ ಅಂತ ತಿಳ್ಕೊತಾರ ಅಥವಾ ಮನವಿ ಅಂತ ತಿಳ್ಕೊತಾರ ಗೊತ್ತಿಲ್ಲ. ಇದು ಕೆಲವೇ ದಿನಗಳೇ ಆಗದೆ ಹೋದ್ರೆ ನಾವು ಒಂದು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. कन्नडपर आंदोलनाचे कार्यकर्ते संतोष पाटील यांनी KMMशी बोलताना सांगितले की आरोग्य विभागाने तात्काळ रिक्त पदे भरून काढावीत आणि रुग्णालयातील सर्व समस्या सोडवाव्यात, अन्यथा तीव्र आंदोलन छेडण्यात येईल असा इशारा त्यांनी दिला. सचिन कांबळे, KMM मराठी, हुक्केरी. ಶುಭಗಳಿಗೆ ಪ್ರೀತಿಯ ಗಳಿಗೆ ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.